ಭಾಳ ಖುಷಿ ಆಯಿತು. ಚಂದ್ರಶೇಖರ್ ಇಬ್ಬರು ಚಂದ್ರಶೇಖರ್ ಅವರು ಸರ್, ಆಲ್ ದ ಬೆಸ್ಟ್ ಸರ್. ಆ್ಯಂಡ್ ತುಂಬ ಖುಷಿ ಆಯ್ತು ನಿಮ್ಮ ಬಗ್ಗೆ ಕೇಳಿದೆ. ಯಾಕಂದರೆ ಈ ನಮ್ಮ ಆಶೀರ್ವಾದ ದೇವರ ಆಶೀರ್ವಾದ ಸರ್. ಯಾಕಂದರೆ ಒಬ್ಬ ಒಳ್ಳೆ ವ್ಯಕ್ತಿಗೆ ಒಳ್ಳೆಯೇ ಆಗಬೇಕು ಅನ್ನೋದೇ ನಮ್ಮ ಭಾವನೆ. ಯಾಕಂದರೆ ಎಜುಕೇಷನ್ ಮೂಲಕ ನೀವು ಪ್ರಿನ್ಸಿಪಲ್ ಆಗಿ ಬಂದು ಇಷ್ಟು ಮಟ್ಟಿಗೆ ಬೆಳೆದು ಭಾಳ ನೀಟಾಗಿ ಬೆಳೆದಿದ್ದೀರಾ. ಸೊ ಈ ಸಿನಿಮಾನು ನೀಟಾಗಿ ಹೋಗಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ. 100% ಗುಡ್. ನಿಮ್ಮಂಥ ಪ್ರೊಡ್ಯೂಸರ್ಸ್ ಇರಬೇಕು. ಯಾಕಂದರೆ ನೀವು ಹೆಂಗೆ ಏನು ಇದು ಒಂಥರ ಎಜುಕೇಷನ್ ಥರನೇ. ಎಜುಕೇಷನ್ ಇದರಲ್ಲಿ ಏನೇನು ಹೆಲ್ಪ್ ಮಾಡಿ ಅದೇ ರೀತಿ ಸಿನಿಮಾದಲ್ಲೂ ಆಗಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇನ್ನು ಹೆಚ್ಚಿನ ಸಿನಿಮಾ ಮಾಡಿ, ನಮ್ಮದೇ ಒಂದು ಸಿನಿಮಾ ಮಾಡಿ, ನೋ ಪ್ರಾಬ್ಲಮ್. ಯಾಕಂದರೆ ಮಾಡಬೇಕು, ನಿಮ್ಮ ಹತ್ರ ಪ್ರೊಡ್ಯೂಸರ್ ಇರಬೇಕು. ಆಮೇಲೆ ಇವ್ರ ಕೆಲ ಒಂದು ಆ್ಯಕ್ಚುಲಿ ಪಾಪ ಚಂದ್ರಶೇಖರ್ ಬಂಡಿಯಪ್ಪದ ಒಂದು 2 ಕತೆ ಪಾಪ ಮಾಡಬೇಕಾಗಿತ್ತು. ಅದು ಯಾಕೋ ಟೇಕ್ ಆಫೇ ಆಗಲಿಲ್ಲ. ಯಾಕೆ ತುಂಬ ಒಳ್ಳೆ ಡೈರೆಕ್ಟರ್, ನನಗೆ ತುಂಬ ಇಷ್ಟವಾದ ಡೈರೆಕ್ಟರ್. ಯಾಕಂದರೆ ಯಾರು ಮಾತಾಡೋದು ಧರ್ಮ ಯಾರೋ ಮಾತಾಡ್ತಂತ ಕಾಣುತ್ತೆ. ಪೃಥ್ವಿ ಎಂಬರ್ ಅಂತ ಕಾಣುತ್ತೆ ಅಲ್ವಾ. ಎಮೋಷನ್ಸ್ ಬಗ್ಗೆ ಭಾಳ ನಿಜವಾಗ್ಲೂ ವಾಟ್ ಈ ಸೆಡ್ ವಾಸ್ 100% ರೈಟ್. ಪೃಥ್ವಿ ಅವ್ರು ಹೇಳಿದ್ದು ಈ ಎಮೋಷನ್ಸ್ನ ಭಾಳ ಚೆನ್ನಾಗಿ ಇದು ಮಾಡ್ತಾರೆ. ಯಾಕಂದರೆ ಎರಡು ಕತೆ ಕೇಳಿದ್ದು ತುಂಬ. ಒಂದು ವೈರಮುಡಿ ಮತ್ತು ಕರ್ಗ ಬಗ್ಗೆ ಬಂದು ವೈರಮುಡಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ, ಭಾಳ ಅದ್ಭುತವಾಗಿದೆ. ಯಾವಾಗ ಬೇಕಾದ್ರೆ ಮಾಡ್ಬೋದು ಆ ಪಿಕ್ಚರ್. ಅದನ್ನ 100% ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿಲ್ಲ ಆ್ಯಕ್ಚುಲಾಗಿ, ಅದಕ್ಕೇನೂ ಆಗಿಲ್ಲ. 100% ಮಾಡ್ತೀವಿ. ಆದರೆ ಜೊತೆಯಲ್ಲಿ ಒಳ್ಳೆ ಡೈರೆಕ್ಟ್ರ್. ಈ ಸಿನಿಮಾನು ಅಷ್ಟೇ ನೋಡ್ತಿರ್ಬೇಕಾದ್ರೆ, ತುಣುಕುಗಳು ನೋಡ್ತಿರ್ಬೇಕಾದ್ರೆ ಭಾಳ ಖುಷಿ ಆಯಿತು. ಆ್ಯಂಡ್ ಸಾಯಿ ಕುಮಾರ್ ಇರ್ಬೋದು. ಸಾಯಿ ಕುಮಾರ್ ನಾವೆಲ್ಲ ಅವಾಗಿಂದ ಮುದ್ದಿನ ಕಣ್ಮಣಿಯಿಂದ ತುಂಬ ಕ್ಲೋಸ್ ಫ್ರೆಂಡ್ಸ್ ನಾವು ಐ ಥಿಂಕ್ ಮೋರ್ ಲೈಕ್ ಎ ಫ್ಯಾಮಿಲಿ. ಬ್ರದರ್ ಅಂದರೂ ತಪ್ಪಾಗಲ್ಲ. 100% ಅವ್ರ ಫ್ಯಾಮಿಲಿ. ರವಿಶಂಕರ್ ಆಗಲಿ, ಅಯ್ಯಪ್ಪ ಆಗಲಿ, ಆಲ್ಮೋಸ್ಟ್ ಅವ್ರ ಇಡೀ ಕುಟುಂಬ. ಆಮೇಲೆ ಅವ್ರ ಮಗನ ಫಿಲ್ಮು ನೋಡಿದ್ದೆ, ಹೇಳ್ತಾ ಇದ್ದಾನೆ ಸಾಯಿಗೂ ಅವ್ರ ಮಗನಿಗೂ ಒಳ್ಳೇದಾಗಬೇಕು ತಾನೆ. ಲಾಸ್ಟ್ ನಾನು ಯಾರೋ ಹೈದ್ರಾಬಾದ್ ಹೇಳಿದ್ರು ಪಿಕ್ಚರ್ ಚೆನ್ನಾಗಿ ಹೋಗ್ತಾ ಇದೆ ಅಂತ. ನನಗೆ ಭಾಳ ಖುಷಿ ಆಯಿತು. ಸೇಮ್ ವಿಕ್ರಮ್ ಪ್ರಭುದು ಲಾಸ್ಟ್ ಇಯರ್ ಅವ್ರದ್ದು ಒಂದು ಫಿಲ್ಮ್ ರಿಲೀಸ್ ಆಯಿತು, ಸಿರೈ ಅಂತ. ನೆನೆ ನೋಡಿದೆ, ಭಾಳ ಅದ್ಭುತವಾಗಿ ಮಾಡಿದ್ದೆ. ನನಗೆ ಸೋ ಹ್ಯಾಪಿ. ಪ್ರಭು ನನ್ನ ಫೋನ್ ಮಾಡಿ, ಅಣ್ಣ ತುಂಬ ಖುಷಿ ಆಯ್ತು ಅಣ್ಣ, ನಾನು ಅವ್ರ ಮಗನಿಗೂ ಅವನು ವಿಕ್ರಮ್ಗೂ ಮಾತಾಡಿದೆ. ಭಾಳ ಖುಷಿ. ಯಾಕಂದರೆ ಹುಡುಗರು ಬೆಳಿಬೇಕು. ಈಗಿನ ಜನ್ರೇಷನ್ ದೇ ಶುಡ್ ಟೇಕ್ ಈ ಫಿಲಮ್ನ ಇಂಡಸ್ಟ್ರಿನ ಅವ್ರು ತಗೊಂಡು ಹೋಗಬೇಕು. ನಮ್ದು ಆಯಿತು, 40 years ಆಯಿತು. ಇನ್ನೂ ನೋಡೋಕೆ ಖುಷಿ ಪಡ್ತೀವಿ ಅಂದರೆ ಓಕೆ ನಾವಿರೋದು ಅಂದರೆ ಅವ್ರಿಗೊಂದು ಸ್ಫೂರ್ತಿಯಾಗಿರಲಿ ಅಂತ ನಾವಿದ್ದೀವಿ ಇನ್ನೂ ಇಂಡಸ್ಟ್ರೀಲಿ. ದೇ ಶುಡ್ ಕಮ್ ಅಪ್, ದೇ ಶುಡ್ ಲೀಡ್ ದ ಇಂಡಸ್ಟ್ರಿ. ಇನ್ಯಾರು ಹೇಳಿ ಲೀಡ್ ಮಾಡೋದು? ಅದಕ್ಕೆಲ್ಲ ಸಹ ಏನು ಅಪ್ಪಾಜಿ ಯಾವ ಬಾಯ ಅಭಿಮಾನಿ ದೇವರು, ನೀವು ದೇವರುಗಳು ಅವ್ರನ್ನ ಕಾಪಾಡಬೇಕು ಅಷ್ಟೇ, ಇನ್ನೇನಿಲ್ಲ. ಅವ್ರನ್ನ ಕಾಪಾಡಬೇಕು. ಪೃಥ್ವಿ ಎಂಬರು ವೆರಿ ಟ್ಯಾಲೆಂಟೆಡ್ ಬಾಯ್. ಅವ್ರು ಹೇಳಿದ್ರು ಎಷ್ಟು ಬಟ್ ಜಾಲಿಯಾಗಿ ಒಳ್ಳೆ ಫ್ರೆಂಡ್ ಥರ ಆಗ್ಬಿಟ್ರು ನಮಗೆ. ಹಿ ಬಿಕೇಮ್ ಒನ್ ಆಫ್ ನನ್ನ ಪಾರ್ಟ್, ಒಂದು ಭಾಗ ಆಗ್ಬಿಟ್ರು. ಮಾಡ್ಬೇಕಾದ್ರೆ ಶೂಟಿಂಗ್ ಮಾಡ್ಬೇಕಾದ್ರೆ ಸಾಕಷ್ಟು ವಿಷಯಗಳು ಮಾತಾಡಿದ್ವಿ, ಜಾಲಿಯಾಗಿದ್ದೀವಿ. ವಂಡರ್ಫುಲ್ ಬಾಯ್. ಆ್ಯಂಡ್ ದಿಯಾನ ನೋಡಿದ್ದೆ ಅವ್ರದ್ದು, ನಿಜವಾಗ್ಲೂ ವಂಡರ್ಫುಲ್ ಆ್ಯಕ್ಟರ್. ಆ್ಯಂಡ್ ಸಾಕು ಅವ್ರು ಯಾರು ಈವನ್ ಬಾಕರ್ವಾಡಿ ಅಂತ ಒಂದು ಫಿಲಮ್, ಕಾಸರವಾಡಿ ಕೊತ್ತಲವಾಡಿ ಇವಾಗ ರೀಸೆಂಟಾಗಿ ನೋಡಿದೆ. ಆ್ಯಂಡ್ ಅವ್ರಿಗೆ ಒಳ್ಳೆ ಟ್ಯಾಲೆಂಟ್ ಇದೆ. ಈಸ್ ಎ ವೆರಿ ಗುಡ್ ಡ್ಯಾನ್ಸರ್ ಆಲ್ಸೋ. ಗುಡ್ ಆ್ಯಕ್ಷನ್ ಇದೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಲವ್ಲೋಕ ಈ ಸಿನಿಮಾದಲ್ಲಿ ಗೆಟಪೇ ತುಂಬ ಚೆನ್ನಾಗಿದೆ. 100% ಎಸ್ ಚೇಂಜ್ ದ ಗೆಟಪ್ ರಿಯಲಿ. ಈ ಲುಕ್ಸ್ ವೆರಿ ಗುಡ್. ಆ್ಯಂಡ್ ಭಾಳ ಖುಷಿಯಾಗುತ್ತೆ. ಧರ್ಮ ತುಂಬ ದಿನ ಆದಮೇಲೆ ನಾನು ಮೀಟ್ ಮಾಡ್ತೀನಿ ಧರ್ಮನ. ಮತ್ತು ಅವ್ರು ಹೇಳ್ತಾರೆ, ಇಲ್ಲ ಧರ್ಮ ನೆಕ್ಸ್ಟ್ ಮಾಡೋಣ ಧರ್ಮ, ನಿಜವಾಗ್ಲೂ ಒಂದು ಒಳ್ಳೆ ಸಿನಿಮಾ ಮಾಡಬೇಕು. ಯಾಕಂದರೆ ಮಾಡಿರೋ ಸಿನಿಮಾದೆಲ್ಲ ಒಳ್ಳೊಳ್ಳೆ ರೋಲ್ ಮಾಡಿದ್ದಾರೆ ಅವ್ರು ನಮ್ಮ ಜೊತೆಲಿ. ಆ್ಯಂಡ್ ಐ ಕಾಂಟ್ ಫರ್ಗೆಟ್. ಆ್ಯಂಡ್ ಈಸ್ ಅ ವೆರಿ ಆನೆಸ್ಟ್ ಬಾಯ್ ಆ್ಯಂಡ್ ತುಂಬ ಒಳ್ಳೆ ವರ್ಕರ್. ಯಾವಾಗಿದ್ರೂ ನಾವು ಸೆಟಲ್ ಇರಬೇಕಾದ್ರೆ ಅಷ್ಟೇ ಜಾಲಿಯಾಗಿರ್ತೀವಿ.